ಗೈಸ್, ನಾನು ನಿಮ್ ಧ್ರುವ್. ಇವತ್ತು ಇನ್ನೊಂದು ಜಾಬ್ ತಂದಿದ್ದೀನಿ. ಅದಕ್ಕೂ ಮುಂಚೆ ನಾನು ನಿಮಗೆ ಒಂದು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ನೀವೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೆ ಯೂಸ್ಫುಲ್ಲು ಆಗ್ತಾ ಇದೆ ಅದು ನನಗೂ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೀವು ಯಾರು ಕೂಡ ಜಸ್ಟ್ ಒಂದು ಅಟ್ಲೀಸ್ಟ್ ಒಂದು ಲೈಕು ಅಥವಾ ಕಮೆಂಟು ಅಥವಾ ಒಂದು ಜಸ್ಟ್ ಸಬ್ಸ್ಕ್ರೈಬ್ ಆದರೂ ಮಾಡಿ, ಬಿಕಾಸ್ ನಮಗೊಂದು ಮೋಟಿವೇಶನ್ ಬೇಕಲ್ವಾ. ಸೊ ಅದಕ್ಕೋಸ್ಕರ ಕೇಳ್ತಿರೋದು, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ಡೈಲಿ ಒಂದೊಂದು ಜಾಬ್ ಅಪ್ಡೇಟ್ಸ್ನ ಕೊಡ್ತಾನೆ ಇರ್ತೀನಿ. ಸೊ ಅಟ್ಲೀಸ್ಟ್ ಇಲ್ಲ ನಿಮ್ಗೆ ಈ ಚಾನಲ್ ಅಗತ್ಯ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸು, ನಿಮ್ಗೆ ಗೊತ್ತಿರೋರ್ಗೆ ಯಾರು ಜಾಬ್ ಹುಡುಕ್ತಿರೋರಿಗೆ ಜಸ್ಟ್ ಸಜೆಸ್ಟ್ ಮಾಡಿ. ಅಟ್ಲೀಸ್ಟ್ ನಮ್ಗೆ ಒಂದು ಸಬ್ಸ್ಕ್ರೈಬರ್ಸ್ ನಾನು ತುಂಬಾ ಮೋಟಿವೇಶನ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ಓಕೆ, ಇವಾಗ ಜಾಬ್ ಬಗ್ಗೆ ನೋಡೋಣ. ಇದು ಬಂದ್ಬಿಟ್ಟು ಆಸ್ಪೈರ್ ಅಂತ ಕಂಪ್ನಿ. ಸೊ ಆಸ್ಪೈರ್ ಒಂದು ಸ್ಟಾರ್ಟ್ಅಪ್ ಅಲ್ಲ, ಲೈಕ್ ಇಟ್ಸ್ ದೊಡ್ಡ ಬಿಗ್ MNC ಅಂತಾನು ಹೇಳಲ್ಲ, ಒಂದು ಮಿಡ್ ರೇಂಜ್ ಕಂಪ್ನಿ. 1,500 ಜನ ಎಂಪ್ಲಾಯೀಸ್ ಇದ್ದಾರೆ. ಸೊ ನಿಮ್ಗೆ ಇಲ್ಲ ಅನ್ಕೋಬಹುದು ಲೈಕ್ ದಿಸ್ ಇಸ್ ಜೆನ್ಯೂನ್ ಜಾಬ್ ಅಂತ. ಇವ್ರು ಬಂದ್ಬಿಟ್ಟು ವೆಬ್ ಡೆವಲಪ್ಮೆಂಟ್ ಇಂಟರ್ನ್ ಹೈರ್ ಮಾಡ್ತಿದ್ದಾರೆ. ಸೊ ಇವಾಗ ಏನೇನೆಲ್ಲ ಬೇಕು ಅಂತ ನೋಡೋಣ. ಈ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗ್ಬಿಟ್ಟು ಚೆಕ್ ಮಾಡಿ, ಮರೆಯೋಕೆ ಹೋಗ್ಬೇಡಿ. ಇದು 3 ತಿಂಗಳು ಪ್ರಾಜೆಕ್ಟ್ ಆಗಿ, ಲೈಕ್ 3 ತಿಂಗಳು ರೋಲ್ ಇರುತ್ತೆ. ಸೊ 3 ತಿಂಗಳು ನೀವು ಕಂಪ್ಲೀಟ್ಲಿ ಇಂಟರ್ನ್ ಆಗಿ ವರ್ಕ್ ಮಾಡ್ತೀರಾ. ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಇಲ್ಲೇ ಇವರು ನಿಮ್ಗೆ ಹೈರ್ ಮಾಡ್ತಾರೆ. ಸೊ ನೀವು ಇಲ್ಲಿ ಏನೇನೆಲ್ಲ ಮಾಡ್ತೀರಾ, ಒಂದು ನೀವು ಮೇಂಟೈನ್, ಅವ್ರದ್ದು ಆಲ್ರೆಡಿ ವೆಬ್ಸೈಟ್ಸ್ ಇದ್ರೆ ಅದನ್ನ ಮೇಂಟೈನ್ ಮಾಡೋದು ಹೆಂಗೆ ಅಂತ ನೋಡ್ತೀರಾ, ಅಥವಾ ನೀವು ಬಿಲ್ಡ್ ಮಾಡೋಕೆ ಅವ್ರದ್ದು ಹೊಸ ರಿಕ್ವೈರ್ಮೆಂಟ್ಸ್ ಇದ್ರೆ ಅದನ್ನ ನೀವು ಬಿಲ್ಡ್ ಮಾಡ್ತೀರಾ. HTML, CSS, JavaScript. ಸೊ ಈ ತರ ಟೆಕ್ನಾಲಜೀಸ್ಗಳನ್ನ ಯೂಸ್ ಮಾಡಿ, ಟೆಕ್ನಿಕಲ್ ಸ್ಕಿಲ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ನೀವು ಮಾಡಬೇಕಾಗುತ್ತೆ. ಮತ್ತೆ ಅವರು ವರ್ಕರ್ಸ್ ಜೊತೆ ಕೊಲಾಬ್ರೇಟ್ ಹೇಗಾಗ್ತೀರಾ, ಸೊ ಇದನ್ನೆಲ್ಲ ಇವ್ರು ಚೆಕ್ ಮಾಡ್ತಾರೆ. ನಿಮ್ದು ಟೆಸ್ಟಿಂಗ್ ಹೇಗೆ, ನೀವು ಟೆಸ್ಟ್ ಹೇಗೆ ಮಾಡ್ತೀರಾ, ವೆಬ್ಸೈಟ್ನ ಫಿಗ್ಮಾ ಡಿಸೈನ್ಸ್ ಹೇಗೆ ಮಾಡ್ತೀರಾ, ಕೊಲಾಬ್ರೇಟಿವ್ ಡಿಸೈನ್ಸ್, ಮಾರ್ಕೆಟ್ ಸೀನಿಯರ್ಸ್ ಡೆವಲಪರ್ಸ್ ಜೊತೆ ನೀವು ಹೇಗೆ ಕೊಲಾಬ್ ಆಗ್ತೀರಾ. ಸೊ ಇದನ್ನೆಲ್ಲ ನೋಡ್ಬಿಟ್ಟು ಅವ್ರು ಲಾಸ್ಟಿಗೆ ನಿಮ್ಮನ್ನ ಹೈರ್ ಮಾಡೋದು. ಸೊ ಇಂಟರ್ನ್ಶಿಪ್ ಅಲ್ಲಿ ಇದೆಲ್ಲ ನಾವು ನೋಡ್ತಾನೆ ಇರ್ತಾರೆ. ಸೊ ನಿಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿ. 3 months ಇಂಟರ್ನ್ಶಿಪ್ ಇರುತ್ತೆ. ಸೊ ಐ ಹೋಪ್ ಲೈಕ್ ನೀವು ಇವಾಗ ಕಾಲೇಜ್ ಪಾಸ್ ಔಟ್ ಆಗ್ತಿದ್ದೀರಾ, ಅಥವಾ ನೆಕ್ಸ್ಟ್ ಪಾಸ್ ಔಟ್ ಆಗಬೇಕು, ಅಥವಾ ಪಾಸ್ ಔಟ್ ಆಲ್ರೆಡಿ ಆಗಿದ್ದೀರಾ. ಸೊ ಅವ್ರಿಗೆ ಇದು ಬೆಸ್ಟ್ ಆಪರ್ಚುನಿಟಿ. ಎಕ್ಸ್ಪೀರಿಯನ್ಸ್ ಇರೋರ್ಗಲ್ಲ, ಫ್ರೆಶರ್ಸ್ ಆಗಿ ಯಾರು ಹೋಗೋಕೆ ಹೋಗ್ತಿದ್ದೀರಾ, ಸೊ ಅವ್ರಿಗೆ ಇದು ಬೆಸ್ಟ್ ಆಪರ್ಚುನಿಟಿ. ಮತ್ತೆ ಡಿಸೈನ್ ಬಗ್ಗೆ ಇದೆಲ್ಲ ಒಂದು ಸ್ವಲ್ಪ ನಾಲೆಜ್ ಇದ್ರೆ ಬೆಸ್ಟ್ ಆಗಿರುತ್ತೆ. ಇವಾಗ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ವೆಬ್ಸೈಟ್ಗೆ ಹೋಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ರಿಮೋಟ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ವೆಬ್ ಡೆವಲಪ್ಮೆಂಟ್ ಇಂಟರ್ನ್, ಅಪ್ಲೈ ವಿತ್ CV ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಅಂತಿದೆ, ಅವ್ರು ಕ್ಲಿಕ್ ಅಟ್ಯಾಚ್ಮೆಂಟ್. ಸೊ ನಾನು ಇಲ್ಲಿ ಕ್ಲಿಕ್ ಮಾಡಿ ನಂದು ರೆಸ್ಯೂಮೆನ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ದು ರೆಸ್ಯೂಮೆಲಿ ಕೂಡ ಅದೆಲ್ಲ ಸ್ಕಿಲ್ಸ್ ಎಲ್ಲ ಇರಬೇಕಾಗುತ್ತೆ. ಒಂದು ಜಾವಾಸ್ಕ್ರಿಪ್ಟ್ ಅಥವಾ HTML. ಸೊ ಈ ತರದೆಲ್ಲ 1-2 ಸ್ಕಿಲ್ಸ್ ನಿಮ್ಮ ರೆಸ್ಯೂಮೆಲಿ ಇರಲೇಬೇಕು. ಇದ್ರೆ ನಿಮ್ದು ಸಿಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾರಿಗೆಲ್ಲ ರೆಸ್ಯೂಮೆ ಹೇಗೆ ಕ್ರಿಯೇಟ್ ಮಾಡೋದು, ಯಾವ ತರ ಇರಬೇಕು ರೆಸ್ಯೂಮೆ ಅಂತ ಡೌಟ್ ಇದ್ರೆ ಜಸ್ಟ್ ಕಮೆಂಟ್ ಹಾಕಿ, ನಾನು ನಿಮ್ಮ ಕಮೆಂಟ್ ಅಲ್ಲೇ ಹೆಲ್ಪ್ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ಅಡಿಷನಲ್ ಲಿಂಕ್, ನಿಮ್ದು ಲಿಂಕ್ಡ್ಇನ್, ಗಿಟಬ್, ಪೋರ್ಟ್ಫೋಲಿಯೋ, ವೆಬ್ಸೈಟ್, ಇದೇನಾದರೂ ಪ್ರೊಫೈಲ್, ಲಿಂಕ್ಡ್ಇನ್ ಪ್ರೊಫೈಲ್, ಅಟ್ಲೀಸ್ಟ್ ಲಿಂಕ್ಡ್ಇನ್ ಪ್ರೊಫೈಲ್ ಇರುತ್ತಲ್ವ, ಸೊ ಅದ್ರದ್ದು ಲಿಂಕ್ ಇಲ್ಲಿ ಪೇಸ್ಟ್ ಮಾಡಿ. ಇಲ್ಲ ಪೋರ್ಟ್ಫೋಲಿಯೋ ಲಿಂಕ್ ಪೇಸ್ಟ್ ಮಾಡಿ. ಆಯ್ತಾ, ಬೆಸ್ಟ್ ಪೋರ್ಟ್ಫೋಲಿಯೋ ಅಂತ ಹೇಳ್ತೀನಿ. ನಿಮ್ಗೆ ಯಾರಾದ್ರೂ ಪೋರ್ಟ್ಫೋಲಿಯೋ ಮಾಡೋಕೆ ಇಂಟ್ರೆಸ್ಟ್ ಇದೆ, ಸೊ ನೀವು ಹೇಗೆ ಮಾಡೋದು, ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಿಲ್ಲ ಅಂದ್ರೂ ಕಮೆಂಟ್ ಹಾಕಿ, ನಾನು ನಿಮಗೆ ಅದಕ್ಕೆ ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಸದ್ಯ ಪೋರ್ಟ್ಫೋಲಿಯೋ ಇಲ್ಲ ಅಂದ್ರೆ ಲಿಂಕ್ಡ್ಇನ್ ಪ್ರೊಫೈಲ್ URL ಹಾಕಿ. ನಾನು ಇಲ್ಲಿ ಜಸ್ಟ್ ಬ್ಲ್ಯಾಂಕ್ ಬಿಡ್ತಿದ್ದೀನಿ, ಬಟ್ ನೀವು ಹಾಕೋಕೆ ಮರಿಬೇಡಿ. ಆಪ್ಷನಲ್ ಅಂತಿದೆ, ಬಟ್ ಸ್ಟಿಲ್ ನೀವು ಹಾಕೋಕೆ ಮರಿಬೇಡಿ, ಅದನ್ನ ಹಾಕಿ. ಆಮೇಲೆ ಜನರಲ್ ಇನ್ಫಾರ್ಮೇಶನ್, ನಿಮ್ಮ ಫಸ್ಟ್ ನೇಮ್ ಹಾಕಿ. ಅದಾದ್ಮೇಲೆ ಇಮೇಲ್ ID ಕೇಳ್ತಿದ್ದಾರೆ. ಸೊ ಫುಲ್ ನೇಮ್ ಅಲ್ವಾ, ಫುಲ್ ನೇಮ್ ಇರೋದ್ರಿಂದ ಸೊ ನಿಮ್ದು ಫಸ್ಟ್ ಮತ್ತೆ ಲಾಸ್ಟ್ ಎಲ್ಲ ನೇಮು, ಮಿಡಲ್ ನೇಮ್ನು ಹಾಕಿ. ಆದ್ಮೇಲೆ ಇವರು ಮೇಲ್ ID ಕೇಳ್ತಿದ್ದಾರೆ. ಸೊ ನೀವು ಯಾವ ಮೇಲ್ IDಗೆ ಕಮ್ಯುನಿಕೇಶನ್ ಬರಬೇಕೋ ಆ ಮೇಲ್ IDನ ಹಾಕಿ. ಆದ್ಮೇಲೆ ಫೋನ್ ನಂಬರ್ ಕೇಳ್ತಿದ್ದಾರೆ. ಸೊ ಅದಾದ್ಮೇಲೆ ಕರೆಂಟ್ ಕಂಪ್ನಿ ನೀವು ಇದ್ರೆ, ಯಾವ್ದಾದ್ರು ಇಂಟರ್ನ್ಶಿಪ್ ಮಾಡ್ತಾ ಇದ್ರೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಿ. ಇಲ್ಲ ಅಂದ್ರೆ ನೀವೇನು ಮಾಡ್ತಾ ಇಲ್ಲ, ಫ್ರೆಶರ್ ಆಗಿದ್ದೀರಾ, ಯಾವ್ದಕ್ಕೂ ಎಲ್ಲೂ ಇಂಟರ್ನ್ಶಿಪ್ ಕೂಡ ಮಾಡ್ತಾ ಇಲ್ಲ ಅಂದ್ರೆ ಜಸ್ಟ್ ಬ್ಲ್ಯಾಂಕ್ ಬಿಟ್ಬಿಡಿ. ಕರೆಂಟ್ ಕಂಪ್ನಿ ಇಂಡಿಯಾ, ಸೊ ಇಂಡಿಯಾ ಸೆಲೆಕ್ಟ್ ಮಾಡಿ. ಆಮೇಲೆ ಐ ಅಗ್ರಿ ಅಂತ ಕೊಟ್ಟು
ಜಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಷ್ಟೇ ಅಪ್ಲಿಕೇಶನ್, ಬಿಕಾಸ್ ಇದು ಫ್ರೆಶರ್ಸ್ಗೆ ಅಲ್ವಾ, ಸೊ ಇಂಟರ್ನ್ ಆಗಿರೋದ್ರಿಂದ ಏನು ಜಾಸ್ತಿ ಪ್ರೊಸೀಜರ್ ಇರಲಿಲ್ಲ. ಸೊ ನಿಮಗೆ ನಾನು ಯಾವಾಗಲೂ ಹೇಳೋ ಥರ 1 ವೀಕಲ್ಲಿ ನಿಮಗೆ ಬಂದರೆ ಕಾಲ್ ಬರುತ್ತೆ, ಇಲ್ಲ ಅಂದರೆ ಜಸ್ಟ್ ಇದನ್ನು ಬಿಟ್ಬಿಡಿ. ಮತ್ತು ಡೈಲಿ ಜಾಬ್ಸ್ಗಳಿಗೆ ಅಪ್ಲೈ ಮಾಡ್ತಾನೆ ಇರಿ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ, ಬಿಕಾಸ್ ನಾನು ನಿಮ್ಗೆ ಡೈಲಿ ಒಂದೊಂದು ಅಪ್ಡೇಟ್ಸ್ನ ಕೊಡ್ತಾನೆ ಇರ್ತೀನಿ. ಸೊ ನಿಮ್ಗೆ ಗೊತ್ತಿರೋದ್ರಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ನಿಮ್ಗೆ ಪರಿಚಯ ಇರೋರು, ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಜೊತೆ ವರ್ಕ್ ಮಾಡೋರು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಜಾಬ್ ಹುಡುಕ್ತಾ ಇದ್ದರೆ ಅಥವಾ ಅವ್ರಿಗೆ ಈ ಚಾನಲಿಂದ ಅಗತ್ಯ ಇದ್ದರೆ, ಸೊ ಅವ್ರಿಗೆ ನಮ್ಮದು ವಿಡಿಯೋನ ಶೇರ್ ಮಾಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ದಯವಿಟ್ಟು ಕಮೆಂಟ್ ಮಾಡೋದು ಅಥವಾ ಲೈಕ್ ಮಾಡೋಕ್ಕೆ ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ, ಬಿಕಾಸ್ ನಮ್ಗೆ ಅದೇ ಒಂದು ಮೋಟಿವೇಶನ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ. ನಾಳೆ ಮತ್ತೆ ಸಿಗೋಣ. ಬೈ ಬೈ.